ಮಾನವನ ಜೀವನದಲ್ಲಿ ಸ್ನೇಹ ಎಂಬುದು ಅತ್ಯಂತ ಅಮೂಲ್ಯವಾದ ಸಂಬಂಧಗಳಲ್ಲಿ ಒಂದು. ಅದು ಕೇವಲ ಒಬ್ಬರ ಜೊತೆಯಾಗಿ ಸಮಯ ಕಳೆಯುವ ಸಂಬಂಧವಲ್ಲ, ಬದಲಾಗಿ ಜೀವನದ ಸುಖ ದುಃಖ, ನಲಿವು ನೋವು, ಗೆಲುವು ಸೋಲುಗಳನ್ನು ಹಂಚಿಕೊಳ್ಳುವ ಅತ್ಯಂತ ಆತ್ಮೀಯ ಬಾಂಧವ್ಯ. ನಿಜವಾದ ಸ್ನೇಹ ಜೀವನಕ್ಕೆ ಬೆಳಕು ನೀಡುತ್ತದೆ, ಪ್ರೇರಣೆ ನೀಡುತ್ತದೆ ಮತ್ತು ಕೆಲವೊಮ್ಮೆ ಬದುಕಿನ ಮಾರ್ಗವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಆದರೆ ಎಲ್ಲ ಸ್ನೇಹಗಳು ಒಳ್ಳೆಯದಾಗಿಯೇ ಇರಲಾರವು. ಕೆಲವು ಸ್ನೇಹಗಳು ನಮ್ಮ ಜೀವನವನ್ನು ಬೆಳಗಿಸಿದರೆ, ಕೆಲವು ಸ್ನೇಹಗಳು ನಮ್ಮ ನಡತೆಯನ್ನು, ಚಿಂತನೆಯನ್ನು, ಭವಿಷ್ಯವನ್ನು ಹಾಳು ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರನ್ನು ಕಾಣಲು ಬಯಸುತ್ತಾರೆ. ಆದರೆ ಜಗತ್ತಿನಲ್ಲಿ ಎಲ್ಲರೂ ಶ್ರೇಷ್ಠ ಸ್ನೇಹಿತರಾಗುವುದಿಲ್ಲ. ಕೆಲವರು ನಮ್ಮ ಒಳಗಿನ ಜ್ಞಾನ, ಸೌಜನ್ಯ ಮತ್ತು ನೈತಿಕತೆಯನ್ನು ಬೆಳೆಸುತ್ತಾರೆ, ನಮ್ಮ ಅಭಿವೃದ್ಧಿಗೆ ಕಾರಣರಾಗುತ್ತಾರೆ. ಆದರೆ ಕೆಲವರು ತಮ್ಮ ಒಳಗಿನ ಕೆಟ್ಟ ಗುಣಗಳನ್ನು, ದುಶ್ಚಟಗಳನ್ನು ಇತರರಿಗೆ ಹಂಚಿಕೊಳ್ಳುವ ಮೂಲಕ ಅವರನ್ನು ಸಹ ಅದೇ ಹಾದಿಯತ್ತ ಎಳೆಯುತ್ತಾರೆ. ಈ ರೀತಿಯ ಸ್ನೇಹವು ಮೊದಲಿಗೆ ಆನಂದದಾಯಕವಾಗಿ ತೋರುತ್ತದೆ, ಆದರೆ ಕಾಲಕ್ರಮೇಣ ಅದು ವ್ಯಕ್ತಿಯ ಜೀವನದ ನೈತಿಕತೆ, ಆರೋಗ್ಯ ಮತ್ತು ಸಾಮಾಜಿಕ ಗೌರವವನ್ನೇ ನಾಶಪಡಿಸುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರ ಮನೋಭಾವ, ನಿರ್ಧಾರ ಶಕ್ತಿ ಮತ್ತು ಪ್ರಭಾವಕ್ಕೆ ಒಳಗಾಗುವ ಪ್ರವೃತ್ತಿ ಅವರ ರಾಶಿಯ ಪ್ರಕಾರ ವ್ಯತ್ಯಾಸಗೊಳ್ಳುತ್ತದೆ. ಕೆಲವರು ಬಹುಬೇಗ ಇತರರ ಪ್ರಭಾವಕ್ಕೆ ಒಳಗಾಗುತ್ತಾರೆ, ಇನ್ನು ಕೆಲವರು ತಮ್ಮ ಬುದ್ಧಿಶಕ್ತಿಯುಳ್ಳವರು, ಸ್ಥಿರ ಮನಸ್ಸಿನವರು, ಹೀಗಾಗಿ ಇತರರಿಂದ ಪ್ರಭಾವಿತರಾಗುವುದೇ ಕಷ್ಟ. ಆದರೆ ಕೆಲವು ರಾಶಿಯವರು ಸ್ನೇಹದ ಬಲವಾದ ನಂಬಿಕೆಯ ಕಾರಣದಿಂದ ಅಥವಾ ಮನಸ್ಸಿನ ಸೂಕ್ಷ್ಮತೆಯಿಂದಾಗಿ ಕೆಟ್ಟ ಚಟಗಳಿಗೆ ಬಹುಬೇಗ ಗುರಿಯಾಗುತ್ತಾರೆ. ಅಂತಹ ರಾಶಿಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೇಷ ರಾಶಿ. ಮೇಷ ರಾಶಿಯವರು ಸ್ವಭಾವತಃ ಉತ್ಸಾಹಿ, ಧೈರ್ಯಶಾಲಿ ಮತ್ತು ಸ್ನೇಹಜೀವಿಗಳು. ಇವರು ಜನರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ, ಎಲ್ಲರೊಂದಿಗೆ ಹಾಸ್ಯ ಮಜಾಕಿನಲ್ಲಿ ಭಾಗವಹಿಸುತ್ತಾರೆ ಮತ್ತು ಹೊಸ ಸ್ನೇಹಗಳನ್ನು ಬೆಳೆಸಲು ಯಾವಾಗಲೂ ತುದಿಗಾಲಲ್ಲಿ ಇರುತ್ತಾರೆ. ಇವರನ್ನು ಮಂಗಳ ಗ್ರಹ ಆಳುತ್ತದೆ, ಇದು ಶಕ್ತಿ, ಉತ್ಸಾಹ ಮತ್ತು ಕ್ರಿಯಾಶೀಲತೆಯ ಗ್ರಹ. ಹೀಗಾಗಿ ಮೇಷ ರಾಶಿಯವರು ಸ್ನೇಹದ ವಿಷಯದಲ್ಲಿ ಪ್ರಾಮಾಣಿಕರು, ಹೃದಯದಾಳದಿಂದ ಗೆಳೆಯರನ್ನು ನಂಬುವವರು. ಆದರೆ ಇವರ ಈ ನಂಬಿಕೆಯೇ ಕೆಲವೊಮ್ಮೆ ಇವರಿಗೆ ಅಪಾಯಕಾರಿಯೂ ಆಗಬಹುದು. ಸ್ನೇಹಿತರು ಹೇಳುವ ಪ್ರತಿಯೊಂದು ಮಾತನ್ನು ಸತ್ಯವೆಂದು ನಂಬುವ ಇವರ ಗುಣದಿಂದಾಗಿ ಅವರು ತಮ್ಮ ಜೀವನದಲ್ಲಿ ಅನಾವಶ್ಯಕವಾದ ಚಟಗಳಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆಯಿದೆ. ಮೇಷ ರಾಶಿಯವರು ತಮ್ಮ ಗೆಳೆಯರ ಜೊತೆಗಿರುವುದನ್ನು ನಿಜವಾದ ನಿಷ್ಠೆಯ ಚಿಹ್ನೆಯೆಂದು ಪರಿಗಣಿಸುತ್ತಾರೆ. ಹೀಗಾಗಿ ಅವರ ಗೆಳೆಯರು ತಪ್ಪಾದ ಮಾರ್ಗವನ್ನು ತೋರಿದರು ನನ್ನ ಗೆಳೆಯ ತಪ್ಪಾಗಲಾರ ಎಂಬ ಭಾವನೆಗೆ ಒಳಗಾಗುತ್ತಾರೆ. ಇವರು ಸ್ನೇಹದ ಹೆಸರಿನಲ್ಲಿ ಯಾವುದಕ್ಕೂ ಸಮ್ಮತಿಸಬಹುದು, ಪಾರ್ಟಿ, ಪ್ರವಾಸ ಅಥವಾ ಯಾವುದಾದರೂ ಹೊಸ ಅನುಭವ. ಆದರೆ ಎಲ್ಲ ಅನುಭವಗಳು ಒಳ್ಳೆಯದ್ದಾಗಿರುವುದಿಲ್ಲ ಎಂಬುದು ಇವರಿಗೆ ಕೆಲವೊಮ್ಮೆ ತಡವಾಗಿ ಗೊತ್ತಾಗುತ್ತದೆ. ಹೀಗಾಗಿ ಮೇಷ ರಾಶಿಯವರು ಸ್ನೇಹ ಬೆಳೆಸುವಾಗ ಮತ್ತು ಯಾರಿಂದಲೂ ಪ್ರಭಾವಿತರಾಗುವಾಗ ಎಚ್ಚರಿಕೆ ವಹಿಸಬೇಕು. ಸತ್ಯವಾದ ಸ್ನೇಹ ಅಂದರೆ ನಮ್ಮ ಒಳಗಿನ ಶ್ರೇಷ್ಠತೆಯನ್ನು ಬೆಳೆಸುವ, ಕೆಟ್ಟ ಚಟಗಳಿಂದ ದೂರ ಇರಿಸುವ ಬಂಧ. ಈ ಅರ್ಥವನ್ನು ಮೇಷ ರಾಶಿಯವರು ಸದಾ ನೆನಪಿಟ್ಟುಕೊಳ್ಳಬೇಕು. ಮಿಥುನ ರಾಶಿ. ಮಿಥುನ ರಾಶಿಯವರು ಸಂವಹನಶೀಲರು, ಮಾತುಕತೆ ಪ್ರಿಯರು ಮತ್ತು ಸಾಮಾಜಿಕರು. ಇವರಲ್ಲಿ ಅತಿಯಾದ ನಂಬಿಕೆಯ ಗುಣವಿದೆ. ಇವರು ಯಾರಾದರೂ ತಮ್ಮ ಮೇಲೆ ಪ್ರೀತಿ ತೋರಿಸಿದರೆ ಅಥವಾ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದರೆ ತಕ್ಷಣವೇ ಅವರಿಗೆ ಹತ್ತಿರವಾಗುತ್ತಾರೆ. ಈ ಗುಣದಿಂದ ಇವರು ಬಹಳಷ್ಟು ಸ್ನೇಹಿತರನ್ನು ಗಳಿಸುತ್ತಾರೆ. ಮಿಥುನ ರಾಶಿಯವರು ಬುದ್ಧಿಶಕ್ತಿಯುಳ್ಳವರಾದರೂ ಸ್ನೇಹದ ವಿಷಯದಲ್ಲಿ ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕತೆಯುಳ್ಳವರಾಗುತ್ತಾರೆ. ಇವರು ತಮ್ಮ ಸ್ನೇಹಿತರನ್ನು ಕುಟುಂಬದಷ್ಟೇ ಪ್ರೀತಿಸುತ್ತಾರೆ, ಕೆಲವೊಮ್ಮೆ ಕುಟುಂಬದವರಿಗಿಂತಲೂ ಹೆಚ್ಚು ವಿಶ್ವಾಸ ತೋರುತ್ತಾರೆ. ಕಷ್ಟದ ಸಮಯದಲ್ಲಿ ಸ್ನೇಹಿತರನ್ನು ಬಿಟ್ಟುಬಿಡುವವರಲ್ಲ,
ಬದಲಾಗಿ ಅವರು ಅವರನ್ನು ಉಳಿಸಲು ಯಾವ ಪ್ರಯತ್ನವನ್ನಾದರೂ ಮಾಡುತ್ತಾರೆ. ಈ ಅತಿಯಾದ ವಿಶ್ವಾಸವು ಕೆಲವು ಸಂದರ್ಭಗಳಲ್ಲಿ ಇವರ ಜೀವನದಲ್ಲಿ ಸಮಸ್ಯೆಗಳನ್ನು ತರುವುದು ಸಹ ಸಾಧ್ಯ. ಕೆಲವರು ಈ ವಿಶ್ವಾಸದ ದುರುಪಯೋಗ ಮಾಡಿಕೊಂಡು ಮಿಥುನ ರಾಶಿಯವರನ್ನು ತಮ್ಮ ಚಟಗಳಲ್ಲಿ ಎಳೆಯಬಹುದು. ಅದು ಧೂಮಪಾನವಾಗಲಿ, ಮದ್ಯಪಾನವಾಗಲಿ ಅಥವಾ ಅನಾವಶ್ಯಕ ವ್ಯಸನಗಳಾಗಲಿ. ಹೀಗಾಗಿ ಮಿಥುನ ರಾಶಿಯವರು ತಮ್ಮ ಸ್ನೇಹಿತರ ಆಯ್ಕೆ ಮಾಡುವಲ್ಲಿ ವಿವೇಕವನ್ನು ಬಳಕೆ ಮಾಡಬೇಕು. ಸ್ನೇಹವೆಂದರೆ ಎಲ್ಲರನ್ನೂ ಅಂಧವಾಗಿ ನಂಬುವುದು ಅಲ್ಲ, ಬದಲಿಗೆ ಸತ್ಯಾಸತ್ಯತೆಯನ್ನು ತಿಳಿದು ಒಳ್ಳೆಯ ಪ್ರಭಾವ ಬೀರುವವರೊಂದಿಗೆ ಇರಲು ಕಲಿಯುವುದು ಎಂಬ ಅರಿವನ್ನು ಇವರು ಬೆಳೆಸಬೇಕು. ಕಟಕ ರಾಶಿ. ಕಟಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು. ಇವರು ಭಾವನಾತ್ಮಕವಾಗಿ ತುಂಬಾ ನಾಜೂಕು, ಯಾರಿಗೂ ನೋವು ಕೊಡಲು ಇಷ್ಟಪಡುವುದಿಲ್ಲ, ಯಾರನ್ನೂ ತಿರಸ್ಕರಿಸುವುದಿಲ್ಲ. ಇವರು ಸ್ನೇಹಿತರು ಹೇಳಿದ ಮಾತನ್ನು ನೇರವಾಗಿ ಹೃದಯಕ್ಕೆ ತೆಗೆದುಕೊಳ್ಳುತ್ತಾರೆ. ವಿಶ್ಲೇಷಣೆ ಮಾಡುವುದಕ್ಕಿಂತ ಒಪ್ಪಿಕೊಳ್ಳುವುದೇ ಹೆಚ್ಚು ಇಷ್ಟ. ಈ ನಿಜವಾದ ನಂಬಿಕೆ ಕೆಲವೊಮ್ಮೆ ಇವರ ಶಕ್ತಿ, ಆದರೆ ಕೆಲವೊಮ್ಮೆ ಇವರ ದುರ್ಬಲತೆ ಕೂಡ. ಇವರು ಸ್ನೇಹಿತರನ್ನು ನನ್ನವರೇ ಎಂದು ಭಾವಿಸುತ್ತಾರೆ. ಹೀಗಾಗಿ ಆ ಸ್ನೇಹಿತರು ತಪ್ಪಾದ ದಾರಿಯಲ್ಲಿ ನಡೆಯುತ್ತಿದ್ದರೂ ಇವರಿಗೆ ಅದು ಕೆಟ್ಟದು ಎಂದು ತೋರದು. ಅವರು ನನ್ನ ಗೆಳೆಯರು, ಅವರು ಹೇಳಿದರೆ ತಪ್ಪಾಗಲಾರ ಎನ್ನುವ ನಂಬಿಕೆ ಇವರನ್ನು ತಪ್ಪು ಚಟಗಳತ್ತ ಎಳೆಯಬಹುದು. ಕಟಕ ರಾಶಿಯವರು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ, ಸ್ವತಂತ್ರ ಬದುಕನ್ನು ನಡೆಸಲು ಬಯಸುತ್ತಾರೆ. ಆದರೆ ಕೆಲವೊಮ್ಮೆ ಈ ಸ್ವಾತಂತ್ರ್ಯದ ಅರ್ಥವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಗೆಳೆಯರ ಸಹವಾಸದಲ್ಲಿ ಯಾವುದೇ ಚಟದಲ್ಲಿ ಭಾಗವಹಿಸುವುದನ್ನು ಸ್ವಾತಂತ್ರ್ಯ ಎಂದು ಭಾವಿಸುತ್ತಾರೆ. ಇದು ಅವರ ಆಂತರಿಕ ಶಾಂತಿಯನ್ನು, ಆರೋಗ್ಯವನ್ನು ಹಾನಿಗೊಳಿಸಬಹುದು. ಹೀಗಾಗಿ ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಬಲವನ್ನು ವಿವೇಕದಿಂದ ನಿಯಂತ್ರಿಸಬೇಕು. ನಂಬಿಕೆಯನ್ನು ನೀಡುವ ಮೊದಲು ಯಾರಾದರೂ ನಿಜವಾದ ಗೆಳೆಯರಾಗಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತೀವ್ರ ಮನಸ್ಸಿನವರು, ಆದರೆ ಅತಿಯಾದ ಕುತೂಹಲ ಮತ್ತು ಸಾಹಸಪ್ರಿಯತೆ ಇವರಲ್ಲಿ ಇದೆ. ಇವರು ಹೊಸ ಹೊಸ ಸ್ಥಳಗಳನ್ನು ಭೇಟಿ ಮಾಡಲು, ವಿಭಿನ್ನ ಜನರನ್ನು ಪರಿಚಯಿಸಲು ಇಷ್ಟಪಡುತ್ತಾರೆ. ಈ ಸಂಚಾರ ಜೀವನದಲ್ಲಿ ಅವರು ಹಲವಾರು ರೀತಿಯ ವ್ಯಕ್ತಿಗಳನ್ನು ಭೇಟಿಯಾಗುತ್ತಾರೆ. ಎಲ್ಲರೂ ಒಳ್ಳೆಯವರೇ ಆಗಿರಲಾರರು. ವೃಶ್ಚಿಕ ರಾಶಿಯವರಲ್ಲಿ ಮಾನಸಿಕ ತೀವ್ರತೆ ಇರುವುದು ಅವರ ಶಕ್ತಿ. ಆದರೆ ಅದೇ ಕೆಲವು ಸಂದರ್ಭಗಳಲ್ಲಿ ಅವರ ಅಸುರಕ್ಷಿತ ಬಿಂದು ಕೂಡ ಆಗಬಹುದು. ಹೊಸ ಜನರ ಪ್ರಭಾವಕ್ಕೆ ಒಳಗಾಗುವ ಪ್ರವೃತ್ತಿ ಇವರಲ್ಲಿ ಕಂಡುಬರುತ್ತದೆ. ಇವರಿಗೆ ತಮ್ಮ ಜೀವನದಲ್ಲಿ ಸಂವೇದನೆ, ಉತ್ಸಾಹ ಮತ್ತು ಹೊಸತನ ಅಗತ್ಯ. ಈ ಹೊಸತನದ ಹುಡುಕಾಟದಲ್ಲಿ ಕೆಲವೊಮ್ಮೆ ಅವರು ಕೆಟ್ಟ ಚಟಗಳಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ವೃಶ್ಚಿಕ ರಾಶಿಯವರ ಬಲ ಅಂದರೆ ಅವರು ಎಷ್ಟು ಆಳಕ್ಕೆ ಬಿದ್ದರೂ ಮತ್ತೆ ಮೇಲಕ್ಕೆ ಏರುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹೀಗಾಗಿ ಈ ರಾಶಿಯವರು ತಮ್ಮ ಸ್ನೇಹ ಮತ್ತು ಸಹವಾಸದ ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಪ್ರಯಾಣ, ಸಂಭ್ರಮ ಮತ್ತು ಉತ್ಸಾಹದ ಜೊತೆಗೆ ವಿವೇಕ ಮತ್ತು ಆತ್ಮನಿಗ್ರಹ ಇರಬೇಕು ಎಂಬುದನ್ನು ಅರಿತುಕೊಳ್ಳಬೇಕು. ಸ್ನೇಹ ಜೀವನದ ಅತ್ಯಂತ ಅಮೂಲ್ಯ ಸಂಪತ್ತು. ಅದು ಸರಿಯಾದ ವ್ಯಕ್ತಿಯ ಸಹವಾಸದಲ್ಲಿ ಬೆಳೆಯುವಾಗ ಜೀವನದ ಪವಿತ್ರ ಮಾರ್ಗವನ್ನು ತೋರಿಸುತ್ತದೆ. ಆದರೆ ತಪ್ಪು ವ್ಯಕ್ತಿಗಳ ಪ್ರಭಾವದಲ್ಲಿ ಬೆಳೆಯುವಾಗ ಅದು ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಮೇಷ, ಮಿಥುನ, ಕಟಕ ಮತ್ತು ವೃಶ್ಚಿಕ ರಾಶಿಯವರು ತಮ್ಮ ನಿಷ್ಠೆ, ಭಾವನಾತ್ಮಕತೆ ಮತ್ತು ಸ್ನೇಹದ ನಂಬಿಕೆಯಿಂದಾಗಿ ಕೆಲವೊಮ್ಮೆ ಕೆಟ್ಟ ಚಟಗಳಿಗೆ ಬಲಿಯಾಗುವ ಸಂಭವವಿದೆ. ಜ್ಯೋತಿಷ್ಯಶಾಸ್ತ್ರವು ಹೇಳುವುದೇನೆಂದರೆ, ನಕ್ಷತ್ರಗಳು ನಮ್ಮ ಗುಣಗಳನ್ನು ಸೂಚಿಸಬಹುದು, ಆದರೆ ನಮ್ಮ ನಡವಳಿಕೆಗಳನ್ನು ನಾವು ಸ್ವತಃ ಆಯ್ಕೆ ಮಾಡಬಹುದು. ಹೀಗಾಗಿ ಪ್ರತಿಯೊಬ್ಬರೂ ತಮ್ಮ ಸ್ನೇಹಗಳನ್ನು ವಿವೇಕದಿಂದ ಆಯ್ಕೆ ಮಾಡಬೇಕು. ಒಳ್ಳೆಯ ಸ್ನೇಹಿತರು ಜೀವನವನ್ನು ಬೆಳಗಿಸುತ್ತಾರೆ, ಕೆಟ್ಟ ಸ್ನೇಹಿತರು ಅದನ್ನು ನಶಿಸುತ್ತಾರೆ. ನಿಜವಾದ ಸ್ನೇಹ ಎಂದರೆ ಬೆಳಕಿನ ದಾರಿ ತೋರಿಸುವ ಸಹಯೋಗ. ಅದನ್ನು ಆರಿಸಿಕೊಂಡು ನಡೆದು ಬಂದರೆ ಮಾತ್ರ ಜೀವನ ನಿಜವಾಗಿ ಶ್ರೀಮಂತವಾಗುತ್ತದೆ.
ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.